ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬರೆದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. ಬಿ.ಕೆ. ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬರೆದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಕೂಡ ಅವರದೇ ಸರ್ಕಾರ.
ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. BK ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬಳಿದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಅದು ಕೂಡ ಅವ್ರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. BK ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬಳಿದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಅದು ಕೂಡ ಅವ್ರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. BK ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬಳಿದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಅದು ಕೂಡ ಅವ್ರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. BK ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬಳಿದಿದೆ ಕಾಂಗ್ರೆಸ್. ದೆಹಲಿಯಲ್ಲಿ ಅದು ಕೂಡ ಅವ್ರದೇ ಸರ್ಕಾರ. ಇಂತಹ ಒಂದು ಸರ್ಕಾರ ಎರಡೂ ಕಡೆ ಇದ್ರೂ ಕೂಡ ಇವತ್ತು ಸ್ಫೋಟ ಆಗಿದೆ. ಇದು ಭದ್ರತಾ ವೈಫಲ್ಯ ಅಲ್ಲವೇ? ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣವನ್ನ ಬಳಿದಿದೆ ಕಾಂಗ್ರೆಸ್. ಕಾರು ಸ್ಫೋಟ, ಇಲ್ಲಿ ಯಾರ ವೈಫಲ್ಯ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೆಹಲಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದೇ ಸರ್ಕಾರ ಇರೋದು. BK ಹರಿಪ್ರಸಾದ್ ಅವರು ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋದು ನನ್ನ ಭಾವನೆ ಅಂತೇಳಿ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಘಟನೆ ಬಳಿಕ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಿತ್ತು. ಕೆಂಪುಕೋಟೆ ಸ್ಫೋಟಕ್ಕೆ ರಾಜಕೀಯ ಬಣ್ಣ ಬಳಿದಿದೆ ಕಾಂಗ್ರೆಸ್.